ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಸಹೋದರ ಸಹೋದರಿಯರೇ ಮತ್ತು ಮಕ್ಕಳೇ, ಮತ್ತೊಂದಾವರ್ತಿ ನಿಮ್ಮ ಮುಂದೆ ಬರುವಂಥ ಈ ಭಾಗ್ಯವನ್ನು ದಯಪಾಲಿಸಿಕೊಟ್ಟಂಥ ತಂದೆಯಾದ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಹಾಗೂ ಈ ಸುಸಂದರ್ಭವನ್ನು ಒದಗಿಸಿಕೊಟ್ಟಂಥ ಬಿಗ್ ಜೆ ಮಾಧ್ಯಮದ ನಿರ್ದೇಶಕರು, ಅವರ ಕುಟುಂಬದವರು ಹಾಗೂ ಇಲ್ಲಿ ಸೇವೆ ಸಲ್ಲಿಸುತ್ತಿರುವಂಥ ಪ್ರತಿಯೊಂದು ಸಹೋದರ ಸಹೋದರಿಯರಿಗೆ ನನ್ನ ಹೃದಯಪೂರ್ವಕ ವಂದನೆಯನ್ನು ಸಲ್ಲಿಸುವಳಾಗಿದ್ದೇನೆ. ಹಾಗೂ ವೀಕ್ಷಿಸುತ್ತಿರುವ ನಿಮ್ಮೆಲ್ಲರಿಗೂ ಸಹ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಪ್ರೀತಿಯ ವಂದನೆಗಳು. ಈ ದಿನದ ನಮ್ಮ ಸ್ವಲ್ಪ ಹೊತ್ತಿನ ಧ್ಯಾನಕ್ಕೆ ನಮಗಿರುವಂಥ ದೇವರ ವಾಕ್ಯದ ಮಾತು ಅದು ಪಸ್ಕ ಹಬ್ಬದ ಆಚರಣೆ ಎಂಬುದಾಗಿ. ಅದಕ್ಕೆ ಆಧಾರ ವಚನ ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 17ರಿಂದ 19 ವಚನದವರೆಗಿನ ಮಾತು. ಯೇಸು ತನ್ನ ಶಿಷ್ಯರ ಸಂಗಡ ಕಡೇ ಭೋಜನವನ್ನು ಮಾಡಿದ್ದು. ಹುಳಿಯಿಲ್ಲದ ರೊಟ್ಟಿಯ ಹಬ್ಬದ ಮೊದಲನೇ ದಿವಸದಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು, ಪಸ್ಕದ ಊಟ ಮಾಡುವುದಕ್ಕೆ ನಾವು ನಿನಗೆ ಎಲ್ಲಿ ಸಿದ್ಧ ಮಾಡಬೇಕೆನ್ನುತ್ತೀ ಎಂದು ಕೇಳಲು, ಆತನು, ನೀವು ಪಟ್ಟಣದೊಳಗೆ ಇಂಥವನ ಬಳಿಗೆ ಹೋಗಿ ಅವನಿಗೆ, ನನ್ನ ಕಾಲ ಸಮೀಪವಾಯಿತು, ನಿನ್ನ ಮನೆಯಲ್ಲಿ ನನ್ನ ಶಿಷ್ಯರ ಸಂಗಡ ಪಸ್ಕ ಹಬ್ಬ ಮಾಡುತ್ತೇನೆಂದು ಬೋಧಕನು ಹೇಳುತ್ತಾನೆ ಎಂಬುದಾಗಿ ಹೇಳಿರಿ ಅಂದನು. ಶಿಷ್ಯರು ಯೇಸು ತಮಗೆ ಅಪ್ಪಣೆ ಕೊಟ್ಟಂತೆ ಮಾಡಿ ಪಸ್ಕಕ್ಕೆ ಸೌರಿಸಿದರು ಎಂಬುವಂಥದ್ದೇ. ವಾಕ್ಯ ಭಾಗ್ಯಕ್ಕೆ ಹೋಗುವ ಮೊದಲು ನಾವು ಪ್ರಾರ್ಥನೆ ಮಾಡುವ. ಕೃಪೆಯಲ್ಲಿ ಐಶ್ವರ್ಯವಂತನಾದಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಪಾದ ಸನ್ನಿಧಿಗೆ ಬಂದಿದ್ದೇವೆ ಕರ್ತ. ಅಪ್ಪ ಸ್ವಾಮಿ, ನೀನೇ ನಮ್ಮನ್ನು ಬಲಪಡಿಸಿ ನಡೆಸು. ಕೇಳುವವರು ಹೇಳುವವರು ಮಾತ್ರ ಆಗಿರದೆ ಸ್ವಾಮಿ, ಅದನ್ನು ಆಚರಿಸಿ ನಡೆಸಿಕೊಂಡು ಹೋಗಲಿಕ್ಕಾಗುವಂಥ ಕೃಪೆಯನ್ನು ನೀನು ದಯಪಾಲಿಸಿಕೊಡು ಕರ್ತನೆ. ನೀನೇ ನಮ್ಮೊಂದಿಗಿದ್ದು ಪವಿತ್ರಾತ್ಮನ ಬಲ ಶಕ್ತಿಯನ್ನು ಕೊಟ್ಟು ನಮ್ಮನ್ನು ಮುನ್ನಡೆಸಬೇಕೆಂದು ನಿನ್ನನ್ನು ಬೇಡುತ್ತೇವೆ ಕರ್ತನೆ. ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನಮ್ಮೆಲ್ಲರ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೇನ್. ಈ ದಿನದ ಸ್ವಲ್ಪ ಹೊತ್ತಿನ ಮಾತು ಅದು ಪಸ್ಕ ಹಬ್ಬದ ಆಚರಣೆ. ಪಸ್ಕ ಹಬ್ಬ ಎಂದರೆ ದೇವರು ಮೋಶೆಯ ನಾಯಕತ್ವದಲ್ಲಿ ಇಸ್ರಾಯೇಲ್ಯರನ್ನು ಐಗುಪ್ತದ ದಾಸತ್ವದಿಂದ ಬಿಡಿಸಿದಂಥ ಒಂದು ಚರಿತ್ರೆಯ ನೆನಪು ಮಾಡಿಕೊಳ್ಳುವಂಥ ಯಹೂದ್ಯರ ವಿಮೋಚನೆಯ ಹಬ್ಬವೇ ಅದು ಪಸ್ಕ ಹಬ್ಬ. ಇದೊಂದು ದಬ್ಬಾಳಿಕೆಯ ಸಾಮ್ರಾಜ್ಯದ ವಿರುದ್ಧದ ಪ್ರತಿರೋಧದ ಹಬ್ಬ, ಆಚರಣೆಯ ಒಂದು ಹಬ್ಬ. ದೇವರು ಬಲಹೀನರ ಜೊತೆಗಿದ್ದುಕೊಂಡು ನೊಂದವರು, ದಮನಿತರು, ಹಿಂಸೆಗೆ ಗುರಿಯಾದವರು ಇಂಥವರನ್ನು ನೆನೆಸಿಕೊಳ್ಳುತ್ತಾನೆ ಎಂಬುದಾಗಿ ಪುನಃ ಪುನಃ ನೆನಪಿಸಿಕೊಳ್ಳುವಂಥ ಒಂದು ಹಬ್ಬ. ಶತಮಾನಗಳಿಂದ ಆಚರಿಸಿಕೊಂಡು ಬರುತ್ತಾ ಇರುವಂಥ ಈ ಹಬ್ಬದ ಆಚರಣೆಯಲ್ಲಿ ಐಗುಪ್ತ ಎಂಬುದು ಕೇವಲ ಒಂದು ಚಾರಿತ್ರಿಕ ಸ್ಥಳವಲ್ಲ, ಅದು ಒಂದು ಸಂಕೇತ. ಅಮಾನವೀಯತೆಯನ್ನು ಮೆರೆಯುವ, ಇತರರನ್ನು ಗುಲಾಮರಂತೆ ಕಾಣುವ, ಯಾವುದೇ ಒಂದು ವರ್ಗದ ಜನರ ಅಸ್ತಿತ್ವವನ್ನು ಹೊಸಕಿ ಹಾಕುವ ಯಾವುದೇ ಶಕ್ತಿ ಅಥವಾ ಸಾಮ್ರಾಜ್ಯಕ್ಕೆ ಐಗುಪ್ತ ಒಂದು ಸಂಕೇತ. ಇಂಥ ಸಾಮ್ರಾಜ್ಯವನ್ನು ದೇವರು ನೆಲಸಮ ಮಾಡುತ್ತಾನೆ ಎಂಬುದು ಪಸ್ಕ ಹಬ್ಬದ ಆಚರಣೆಯ ಸಾಂಕೇತಿಕ ಸಂದೇಶ. ಪಸ್ಕ ಹಬ್ಬ ಎಂದರೆ ಯಹೂದ್ಯರಿಗೆ ಬಹು ಆಪ್ತವಾದ ಹಬ್ಬ. ಯಹೂದ್ಯರು ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ದರೂ ಸಹ ಪಸ್ಕ ಹಬ್ಬಕ್ಕೆ ಯೆರೂಸಲೇಮಿಗೆ ಬಂದು ಹೋಗುವಂಥ ವಾಡಿಕೆ. ಒಂದು ಸಾಹಿತಿ ಹೀಗೆ ಹೇಳುತ್ತಾರೆ, ಪಸ್ಕ ಹಬ್ಬ ಎಂದರೆ ಅದು ಒಂದು ಊರು ಮನೆಯ ಜಾತ್ರೆ ಇದ್ದ ಹಾಗೆ ಅಂತ. ಅದಕ್ಕೆ ಸುಮ್ಮನೆ ತಪ್ಪಿಸಿಕೊಳ್ಳುವಂಥ ಜಾತ್ರೆ ಅಲ್ಲ. ಪಸ್ಕ ಹಬ್ಬವನ್ನು ಮೊದಲನೇ ತಿಂಗಳಾದ ನಿಸ್ಸಾನ್ ತಿಂಗಳಿನ 14ನೇ ದಿನದಂದು ಆಚರಿಸುತ್ತಾರೆ. ನಿಸ್ಸಾನ್ ತಿಂಗಳು ಅಂದರೆ ನಮ್ಮ ಈಗಿನ ಕ್ಯಾಲೆಂಡರ್ ಪ್ರಕಾರ ಮಾರ್ಚ್ ತಿಂಗಳ ಮಧ್ಯಭಾಗದಿಂದ ಏಪ್ರಿಲ್ ತಿಂಗಳ ಮಧ್ಯಭಾಗದವರೆಗಿನ ದಿನಗಳಲ್ಲಿ ಬರುತ್ತದೆ. ಪಸ್ಕ ಹಬ್ಬದ ಆಚರಣೆಯಲ್ಲಿ 1 ವರ್ಷದ ಒಂದು ಪೂರ್ಣಾಂಗವಾದ ಕುರಿಯನ್ನು ಕೊಯ್ದು ಅದನ್ನು ಬೆಂಕಿಯಲ್ಲಿ ಸುಟ್ಟು ಭೋಜನ ಮಾಡಬೇಕು. ಆ ಕುರಿಮರಿಯ ರಕ್ತವು ದೇವರು ಐಗುಪ್ತ ದೇಶಕ್ಕೆ ಕಳಿಸಿದ ಕೊನೆಯ ಒಂದು ಉಪದ್ರವದ ಮೊದಲು ಇಸ್ರಾಯೇಲ್ಯರು
ತಮ್ಮ ಮನೆಯ ಬಾಗಿಲುಗಳ ಪಟ್ಟಿಗಳಿಗೆ ಹಚ್ಚಿದ ಆ ರಕ್ತವನ್ನು ನೆನಪಿಸುತ್ತಿತ್ತು. ಸಂಹಾರ ದೂತನು ಆ ರಕ್ತದ ಗುರುತನ್ನು ಇದ್ದ ಮನೆಯನ್ನು ದಾಟಿ ಹೋದನು. ಐಗುಪ್ತರ ಮನೆಯ ಎಲ್ಲ ಚೊಚ್ಚಲ ಮಕ್ಕಳನ್ನು ಸಂಹರಿಸಿದನು. ಆದುದರಿಂದ ಈ ಹಬ್ಬದ ಹಿನ್ನೆಲೆ ಯಹೂದ್ಯರಿಗೆ ಬಹಳ ವಿಶೇಷವಾದದ್ದು. ಅವರು ತಮ್ಮ ಪೂರ್ವಿಕರನ್ನು ದೇವರು ಹೇಗೆ ಕಾಪಾಡಿಕೊಂಡು ಬಂದ ಎಂಬುದನ್ನು ನೆನೆಸಿಕೊಳ್ಳುವಂಥ ಒಂದು ಹಬ್ಬ. ಆದ್ದರಿಂದ ತಮ್ಮ ಪೂರ್ವಿಕರು ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿರುವಾಗ ದೇವರು ಐಗುಪ್ತದವರ ಚೊಚ್ಚಲ ಮಕ್ಕಳನ್ನೆಲ್ಲ ಸಂಹರಿಸಿದನು. ಆದರೆ ಇಸ್ರಾಯೇಲ್ಯರ ಮನೆಯನ್ನು ಸಂಹಾರ ದೂತನು ದಾಟಿ ಹೋದ ಘಟನೆ ಇಸ್ರಾಯೇಲ್ಯರು ಯಾವಾಗಲೂ ನೆನಪಿಸುವುದಕ್ಕಾಗಿ ಅವರು ಈ ಪಸ್ಕ ಹಬ್ಬವನ್ನು ಆಚರಿಸ್ತಾ ಇರುತ್ತಾರೆ. ಪಸ್ಕ ಅಂತ ಹೇಳಿದರೆ ದಾಟಿ ಹೋಗು ಎಂದು ಅರ್ಥ. ಪಸ್ಕ ಹಬ್ಬಕ್ಕೆ ಹುಳಿಯಿಲ್ಲದ ರೊಟ್ಟಿಯ ಹಬ್ಬ ಎಂದು ಸಹ ಕರೆಯುತ್ತಾರೆ. ಈ ಹುಳಿಯಿಲ್ಲದ ರೊಟ್ಟಿ ಎಂಬುವಂಥದ್ದು ಬಹು ವಿಶೇಷವಾದದ್ದು. ಅಂದಿನ ಇಸ್ರಾಯೇಲ್ಯರ ಸ್ಥಿತಿ ಹೇಗಿತ್ತೆಂದರೆ, ರೊಟ್ಟಿಗೆ ಹಿಟ್ಟನ್ನು ಸಿದ್ಧಪಡಿಸಿ ಅದನ್ನು ರಾತ್ರಿ ಇಡೀ ಹುಳಿಯಾಗಲು ಇಡಲು ಅವರಿಗೆ ಸಮಯವಿರಲಿಲ್ಲ. ಅದೊಂದು ತುರ್ತು ಪರಿಸ್ಥಿತಿಯಾಗಿತ್ತು. ಅದು ಎಂಥ ಒಂದು ತುರ್ತು ಪರಿಸ್ಥಿತಿ ಎಂದು ಹೇಳಿದರೆ, ವಿಮೋಚನಕಾಂಡ 12ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡುವಾಗ ಆ ಪಸ್ಕ ಹಬ್ಬದ ಭೋಜನವನ್ನು ಯಾವ ರೀತಿ ಮಾಡಬೇಕು ಎಂಬುದಾಗಿ ಅಲ್ಲಿ ತಿಳಿಸಿದೆ. ನಡುವನ್ನು ಕಟ್ಟಿಕೊಂಡು, ಕೆರವನ್ನು ಮೆಟ್ಟಿಕೊಂಡು, ಕೋಲನ್ನು ಹಿಡಿದುಕೊಂಡು ತ್ವರೆಯಾಗಿ ಮಾಡಬೇಕು. ಅದು ಯೆಹೋವನಿಗೆ ಆಚರಿಸುವ ಪಸ್ಕ ಎಂಬುದಾಗಿ. ಹೊಸ ಒಡಂಬಡಿಕೆಗೆ ದೇವರಿಂದ ಹೊಂದುವ ವಿಮೋಚನೆಗಾಗಿ ಅವರು ನಡುವನ್ನು ಕಟ್ಟಿ, ಕೆರವನ್ನು ಮೆಟ್ಟಿ, ಕೋಲನ್ನು ಹಿಡಿದು ಸಿದ್ಧರಾಗಿರಬೇಕಾಗಿತ್ತು. ಹೊಸ ಒಡಂಬಡಿಕೆಗೆ ಬರುವಾಗ ಅಲ್ಲಿ ದೇವರು ಕೊಡುವಂಥ ಸರ್ವಾಯುಧಗಳು ಸಹ ಅವೇ ಆಗಿವೆ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡುವಾಗ, ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು, ನೀತಿ ಎಂಬ ವಜ್ರಕವಚವನ್ನು ಧರಿಸಿಕೊಂಡು, ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧ ಮನಸ್ಸೆಂಬ ಕೆರವನ್ನು ಮೆಟ್ಟಿಕೊಂಡು ನಿಲ್ಲಿರಿ. ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ, ಅದರಿಂದ ಕೆಡುಕನ ಅಗ್ನಿಶಸ್ತ್ರಗಳನ್ನು ಆರಿಸಲು ಶಕ್ತರಾಗುವಿರಿ ಎಂಬುದಾಗಿ. ಯೇಸುವಿನ ಕಾಲದಲ್ಲಿ ಸಹ ಈ ಹಬ್ಬದ ಆಚರಣೆ ಇದೇ ರೀತಿಯಾಗಿತ್ತು. ಪಸ್ಕದ ಕುರಿಯ ಸಮರ್ಪಣೆ, ಹುಳಿಯಿಲ್ಲದ ರೊಟ್ಟಿಯನ್ನು ತಿನ್ನುವುದು, ದ್ರಾಕ್ಷಾರಸವನ್ನು ಕುಡಿಯುವುದು ಇವೆಲ್ಲವೂ ಒಳಗೊಂಡಿದ್ದವು. ಮಕ್ಕಳು ಅದನ್ನು ಊಟ ಮಾಡುವಾಗ ಅವರಿಗೆ ಅದರ ಅರ್ಥವನ್ನು ವಿವರಿಸಬೇಕಿತ್ತು. ಅಂದರೆ ಅಂದಿನ ಆ ತುರ್ತು ಪರಿಸ್ಥಿತಿ, ಅದರಲ್ಲಿ ದೇವರು ಮಾಡಿದಂಥ ಕಾರ್ಯ, ದೇವರು ಅವರನ್ನು ನಡೆಸಿಕೊಂಡು ಬಂದ ರೀತಿ ಇವೆಲ್ಲವನ್ನು ಸಹ ಮುಂದಿನ ಪೀಳಿಗೆಗೆ ವಿವರಿಸುವ ಜವಾಬ್ದಾರಿ ಅವರಿಗಿತ್ತು. ಪ್ರಪಂಚದಾದ್ಯಂತ ಇರುವ ಎಲ್ಲ ಯಹೂದ್ಯರು ಮುಖ್ಯವಾದ ಹಬ್ಬಗಳನ್ನು ಬಹುತೇಕ ಇದೇ ರೀತಿಯಲ್ಲಿ ಆಚರಿಸುತ್ತಾ ಬರುತ್ತಿದ್ದಾರೆ. ಇಂಥ ಒಂದು ಹಬ್ಬದ ಸಂದರ್ಭದಲ್ಲಿ ಯೇಸು ಯೆರೂಸಲೇಮಿಗೆ ತನ್ನ ಕೊನೆಯ ಪ್ರಯಾಣವನ್ನು ಕೈಗೊಂಡನು. ಆತನ ಜೊತೆಯಲ್ಲಿ ಆತನ ಶಿಷ್ಯರಿದ್ದರು, ಆತನ ಊರಿನವರಿದ್ದರು, ಮತ್ತು ಆತನಿಂದ ಗುಣ ಹೊಂದಿದವರಿದ್ದರು, ಅನೇಕ ಅಭಿಮಾನಿಗಳಿದ್ದರು. ಹೀಗೆ ಜನಸ್ತೋಮವೇ ಯೇಸುವಿನ ಜೊತೆಯಲ್ಲಿತ್ತು. ಯೇಸು ಬೆತಾನ್ಯಕ್ಕೆ ಬಂದಾಗ ಆತನ ಶಿಷ್ಯರಲ್ಲಿ ಇಬ್ಬರನ್ನು ಕರೆದು, ನಿಮ್ಮ ಎದುರಿಗಿರುವ ಹಳ್ಳಿಗೆ ಹೋಗಿರಿ, ಅಲ್ಲಿ ಒಳಗೆ ಹೋಗುತ್ತಲೇ ಅಲ್ಲಿ ಒಂದು ಕತ್ತೆ ಮರಿಯನ್ನು ಕಟ್ಟಿರುವುದನ್ನು ಕಾಣುವಿರಿ. ಇದುವರೆಗೆ ಅದರ ಮೇಲೆ ಯಾರೂ ಕೂತಿಲ್ಲ, ಅದನ್ನು ಬಿಚ್ಚಿಕೊಂಡು ಬನ್ನಿರಿ. ಯಾರಾದರೂ ನಿಮ್ಮನ್ನು ಪ್ರಶ್ನಿಸಿದರೆ, ಇದು ನಮ್ಮ ಸ್ವಾಮಿಯವರಿಗೆ ಬೇಕಾಗಿದೆ, ಅವರು ತಡ ಮಾಡದೆ ತಿರುಗಿ ಇಲ್ಲಿಗೆ ಕಳುಹಿಸಿಕೊಡುವರು ಅನ್ನಿರಿ ಎಂದು ಹೇಳಿ ಕಳಿಸಿದನು. ಶಿಷ್ಯರು ಅದೇ ರೀತಿಯಲ್ಲಿ ಮಾಡಿದರು. ಸಾಮಾನ್ಯ ಜನರಿಗೆಲ್ಲ ಇದು ಯೇಸು ಒಂದು ಕತ್ತೆ ಮರಿಯಲ್ಲಿ ಕೂತು ಮಾಡಿದ ಪ್ರಯಾಣವಾದರೆ, ಶಾಸ್ತ್ರವನ್ನು ಪ್ರವಾದನೆಗಳನ್ನೆಲ್ಲ ಅಧ್ಯಯನ ಮಾಡಿದವರಿಗೆ ಇದು ಒಂದು ಪ್ರವಾದನೆ ಕೈಗೂಡುವಂಥ ಸಂಭ್ರಮದ ಸಮಯ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಕರ್ತನ ರಾತ್ರಿ ಭೋಜನವು, ಯೇಸುವನ್ನು ಶಿಲುಬೆಗೆ ಹಾಕಿದ್ದು ಇವೆರಡೂ ಸಹ ಪಸ್ಕದ ಸಮಯದಲ್ಲಿಯೇ ಎಂಬುದು ಬಹುಮುಖ್ಯ. ಯೇಸುವಿನ ಶಿಷ್ಯರು ಯೇಸುವಿನ ಬಳಿ ಬಂದು,
ನೀನು ಪಸ್ಕದ ಊಟವನ್ನು ಮಾಡುವುದಕ್ಕೆ ನಾವು ಎಲ್ಲಿ ಸಿದ್ಧ ಮಾಡಬೇಕೆನ್ನುತ್ತಿ ಎಂದು ಯೇಸುವನ್ನು ಕೇಳಿದಾಗ ಯೇಸು ತನ್ನ ಭೋಜನ ಸಂಸ್ಕಾರಕ್ಕಾಗಿ ಶಿಷ್ಯರನ್ನು ಪಟ್ಟಣದೊಳಕ್ಕೆ ಕಳಿಸಿದನು, ಅಲ್ಲಿರುವ ಮೇಲುಪ್ಪರಿಗೆಯನ್ನು ಪಡೆಯಲು. ಯೇಸುವಿಗೆ ಆ ಪಟ್ಟಣ, ಅಲ್ಲಿರುವಂಥ ಮನೆ, ಅದರ ಮೇಲುಪ್ಪರಿಗೆ, ಅಲ್ಲಿರುವಂಥ ಎಲ್ಲ ವ್ಯವಸ್ಥೆಗಳು, ಇದೆಲ್ಲದರ ಬಗ್ಗೆ ಯೇಸುವಿಗೆ ಗೊತ್ತಿತ್ತು. ಇದೇ ರೀತಿ ಆ ಹಳ್ಳಿ, ಅಲ್ಲಿ ಕಟ್ಟಿದ್ದಂಥ ಕತ್ತೆಮರಿ, ಅದರ ಯಜಮಾನ, ಆ ಮನೆಯ ವಿಳಾಸ, ಅದು ಸಹ ಯೇಸುವಿಗೆ ಗೊತ್ತಿತ್ತು. ಯೇಸುವಿಗೆ ತಿಳಿಯದೇ ಇರುವಂಥ ವಿಷಯ ಒಂದೂ ಇಲ್ಲ. ಯೇಸು ನಮ್ಮನ್ನು ಸಹ, ನಮ್ಮೆಲ್ಲರನ್ನು ಸಹ ತಿಳಿದವನಾಗಿದ್ದಾನೆ. ನಾವು ಕೂತುಕೊಳ್ಳುವುದು, ಏಳುವುದು, ನಾವು ಮಾತಾಡುವುದು, ನಾವು ಯೋಚಿಸುವುದು ಎಲ್ಲವನ್ನೂ ಸಹ ಆತನು ಬಲ್ಲವನಾಗಿದ್ದಾನೆ. ಆತನು ನಮ್ಮ ಹೊರನೋಟವನ್ನು ನೋಡುವಂಥ ದೇವರಲ್ಲ, ಆತನು ನಮ್ಮ ಹೃದಯವನ್ನು ನೋಡುವಂಥ ದೇವರಾಗಿದ್ದಾನೆ. ಆದುದರಿಂದ ನಾವು ನಮ್ಮ ಹೃದಯಗಳನ್ನು ಶುದ್ಧವಾಗಿಟ್ಟುಕೊಳ್ಳುವ, ಅದನ್ನು ಸಿದ್ಧವಾಗಿಟ್ಟುಕೊಳ್ಳುವ. ಯೇಸು ಪುರಪ್ರವೇಶ ಮಾಡಲು ಕತ್ತೆಯ ಮರಿಯನ್ನು ಎರವಲು ಪಡೆದನು. ಅದೇ ರೀತಿ ಭೋಜನ ಸಂಸ್ಕಾರಕ್ಕೆ ಮೇಲುಪ್ಪರಿಗೆಯನ್ನು ಎರವಲು ಪಡೆದನು. ಹುಟ್ಟುವಾಗ ಬೆತ್ಲೆಹೇಮಿನ ಗೋದಲಿ, ಸಾಯುವಾಗ ಯೋಸೇಫನು ಬಂಡೆಯೊಳಗೆ ತೆಗೆದಂಥ ತನ್ನ ಹೊಸ ಸಮಾಧಿ, ಕತ್ತೆಮರಿ, ಮೇಲುಪ್ಪರಿಗೆ, ಹೀಗೆ ಎಲ್ಲವನ್ನು ಎರವಲು ಪಡೆದನು. ಆತನಿಗೆ ಸ್ವಂತ ಎಂಬುದು ಯಾವುದೂ ಇರಲಿಲ್ಲ. ಇಲ್ಲಿ ಯೇಸುವೆ ಹೇಳಿದಂಥ ಮಾತನ್ನು ನಾವು ನೆನಪು ಮಾಡಿಕೊಳ್ಳುವ. ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 20ನೇ ವಚನದಲ್ಲಿ, ನರಿಗಳಿಗೆ ಗುದ್ದುಗಳಿವೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳಿವೆ, ಆದರೆ ಮನುಷ್ಯಕುಮಾರನಿಗೆ ತಲೆ ಇಡುವಷ್ಟು ಸ್ಥಳವೂ ಇಲ್ಲ ಎಂಬುದಾಗಿ. ಹೌದು, ನಮ್ಮ ಸ್ವಾಮಿಗೆ ಸ್ವಂತ ಎಂಬುದು ಯಾವುದೂ ಇಲ್ಲ. ಆದರೆ ತಂದೆಯಾದ ದೇವರು ಆತನ ಸ್ವಂತದ್ದು. ಅದರೊಂದಿಗೆ ಆತನ ಮಕ್ಕಳಾದ ನಾವು ಆತನ ಸ್ವಂತ ಆಸ್ತಿಯಾಗಿದ್ದೇವೆ. ನಾವು ಆತನ ಮಕ್ಕಳಾಗಿದ್ದರೆ ಆತನಿಗೆ ಬಾಧ್ಯಸ್ಥರು, ಜೊತೆಗಾರರು ಆಗಿದ್ದೇವೆ. ಆತನ ಕೃಪಾ ಸಿಂಹಾಸನದ ಬಳಿಗೆ ಬರುವಂಥ ಆಶೀರ್ವಾದವನ್ನು ಹೊಂದಿದವರಾಗಿದ್ದೇವೆ. ನಾವು ಆತನ ಮಕ್ಕಳಾಗಿರುವುದರಿಂದ ಆತನು ನಮ್ಮನ್ನು ತನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದಾನೆ. ಅಂಗೈಯಲ್ಲಿ ಚಿತ್ರಿಸಿಕೊಂಡಂಥ ಆತ ನಮಗೋಸ್ಕರ ಚಿಂತಿಸುವ ಆತನಾಗಿದ್ದಾನೆ. ನಮಗೋಸ್ಕರ ಚಿಂತಿಸುವಂಥ ಆತನಿಗೆ ನಾವೇನು ಮಾಡಬೇಕು? ನಾವು ಆತನ ಚಿತ್ತದಂತೆ ನಡೆಯಬೇಕು. ಆತನ ಚಿತ್ತ ನಮಗೆ ತಿಳಿಯಪಡಿಸುವುದು ಆತನು ಕೊಟ್ಟಂಥ ಈ ಭಾಗ್ಯಕರವಾದ ವಾಕ್ಯವನ್ನು ಓದಿ ಅರ್ಥೈಸಿಕೊಂಡು ಆತನಲ್ಲಿ ಪ್ರಾರ್ಥಿಸಿ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸುವಾಗ ಆತನು ತನ್ನ ಚಿತ್ತವನ್ನು ನಮಗೆ ತಿಳಿಯಪಡಿಸುವನು. ಆತನ ಚಿತ್ತದಂತೆ ನಾವು ನಡೆಯುವ, ಆತನಿಗಾಗಿ ನಾವು ಸಮಯವನ್ನು ಕೊಡುವ. ಯೇಸು ತನ್ನ ಮರಣದ ಹಿಂದಿನ ದಿನ ಕರ್ತನ ಪವಿತ್ರ ರಾತ್ರಿ ಭೋಜನವನ್ನು, ಪಸ್ಕ ಹಬ್ಬದ ಊಟವನ್ನು, ಕರ್ತನ ರಾತ್ರಿ ಭೋಜನವನ್ನು ಆತನು ಸ್ಥಾಪಿಸಿದನು. ಯೇಸು ತನ್ನ ಶಿಷ್ಯರೊಡನೆ ಪಸ್ಕ ಹಬ್ಬವನ್ನು ಆಚರಿಸಲು ಎಲ್ಲ ಸಿದ್ಧತೆಯನ್ನು ಮಾಡಿದನು. ಆದರೆ ಈ ಪಸ್ಕ ಮಾನವರಾದ ನಮ್ಮೆಲ್ಲರನ್ನು ರಕ್ಷಿಸುವುದಕ್ಕಾಗಿತ್ತು. ಹೌದು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮೆಲ್ಲರನ್ನು ಪಾಪದಿಂದ ಬಿಡಿಸಿ ನಮ್ಮನ್ನು ರಕ್ಷಿಸುವುದಕ್ಕಾಗಿ ಆ ಯಜ್ಞದ ಪಶುವಾಗಿ ತನ್ನನ್ನು ತಾನೇ ಸಮರ್ಪಿಸಿಕೊಂಡನು. ಆ ಕುರಿಮರಿಯ ರಕ್ತಕ್ಕಿಂತಲೂ ಪರಿಶುದ್ಧವಾದ ರಕ್ತವನ್ನು ಒಂದೇ ಸಾರಿ ಮಾನವರಿಗಾಗಿ ಸುರಿದದ್ದು ಮಾನವರೆಲ್ಲರ ರಕ್ಷಣೆಗಾಗಿರುವ ಸಂಕೇತವಾಗಿದೆ. ಯಹೂದ್ಯರು ಪಸ್ಕ ಹಬ್ಬದ ಸಮಯದಲ್ಲಿ ತಮ್ಮ ಪಾಪಗಳ ನಿವಾರಣೆಗಾಗಿ ಮನುಷ್ಯನು ಒಂದು ಕುರಿಯನ್ನೋ ಹೋತವನ್ನೋ ತಂದು ಅವುಗಳ ಮೇಲೆ ತಮ್ಮ ಕೈಗಳನ್ನಿಟ್ಟು ತಮ್ಮ ಪಾಪಗಳನ್ನೆಲ್ಲ ಅರಿಕೆ ಮಾಡಿ ಅದನ್ನು ಕಡಿಯುತ್ತಿದ್ದರು, ಅದರ ರಕ್ತವನ್ನು ಬಲಿ ಕೊಡುತ್ತಿದ್ದರು. ಅದೇ ರೀತಿ ಯೇಸು ನಮ್ಮ ಪಾಪಗಳಿಗಾಗಿ, ನಮ್ಮ ಪಾಪಗಳ ನಿವಾರಣೆಗಾಗಿ ಯೇಸು ತನ್ನ ಪರಿಶುದ್ಧ ರಕ್ತವನ್ನು ಸುರಿಸಿ, ಆ ಯಜ್ಞದ ಪಶುವಾಗಿ ಪರಿಶುದ್ಧ ರಕ್ತವನ್ನು ಸುರಿಸಿ ಶಿಲುಬೆಯಲ್ಲಿ ಮರಣ ಹೊಂದಿದನು. ಇಬ್ರಿಯವರಿಗೆ ಬರೆದ ಪತ್ರಿಕೆ 13:12 ನಾವು ನೋಡುವಾಗ
ಯೇಸು ಕೂಡ ಸ್ವಂತ ರಕ್ತದಿಂದ ತನ್ನ ಜನರನ್ನು ಪವಿತ್ರಗೊಳಿಸುವುದಕ್ಕೋಸ್ಕರ ಪಟ್ಟಣದ ಹೊರಗೆ ಸತ್ತನು ಎಂಬುದಾಗಿ. ಯಹೂದ್ಯರ ಪಸ್ಕ ಹಬ್ಬದ ಸಂದರ್ಭದಲ್ಲಿಯೇ ಯೇಸು ರಕ್ತ ಮಾಂಸಗಳ ಬಗ್ಗೆ ಮಾತನಾಡಿದ್ದು ಇನ್ನೂ ವಿಶೇಷವಾಗಿದೆ. ಯೇಸು ಪಸ್ಕ ಹಬ್ಬವನ್ನು ಆಚರಿಸುತ್ತಾ ತನ್ನ ಪರಿಶುದ್ಧವಾದ ಆ ಭೋಜನ ಸಂಸ್ಕಾರವನ್ನು ತನ್ನನ್ನು ಅನುಸರಿಸುವ ಪ್ರತಿಯೊಬ್ಬರೂ ಮಾಡಬೇಕೆಂದು ಆಜ್ಞೆ ಮಾಡಿದ್ದಾನೆ. ಆತನ ಬೋಧನೆಯನ್ನು ಅನುಸರಿಸುತ್ತಾ ಕರ್ತನ ಭೋಜನವನ್ನು ನಾವು ಮಾಡುವುದಾದರೆ ನಾವು ದೇವರ ಪ್ರೀತಿಯಲ್ಲಿಯೂ ಅನ್ಯೋನ್ಯತೆಯಲ್ಲಿಯೂ ನೆಲೆಗೊಂಡಿರಲು ಸಾಧ್ಯವಾಗುತ್ತದೆ. ನಾವು ದೇವರ ಪ್ರೀತಿಯಲ್ಲಿಯೂ ಅನ್ಯೋನ್ಯತೆಯಲ್ಲಿಯೂ ನೆಲೆಗೊಂಡಿರುವಾಗ ಸೈತಾನನು ನಮ್ಮನ್ನು ಎದುರಿಸಲು ಸಾಧ್ಯವಿಲ್ಲ. ಆದರೆ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ ಅಥವಾ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವ. ಯಾಕಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹೀಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೆ ಗುರಿಯಾಗುವನು ಎಂಬುದಾಗಿ ಸತ್ಯವೇದವು ನಮ್ಮನ್ನು ಎಚ್ಚರಿಸುತ್ತದೆ. ಯೇಸು ಸ್ವಾಮಿ ತನ್ನ ಕೊನೆಯ ಭೋಜನ ಅಂದರೆ ಪಸ್ಕ ಭೋಜನದಲ್ಲಿ ಹೇಳಿದಂಥ ಮಾತು ಒಂದು ಕರೆ, ನನ್ನನ್ನು ನೆನೆಸಿಕೊಳ್ಳಿರಿ ಎಂಬುದಾಗಿ. ಈ ನನ್ನನ್ನು ನೆನೆಸಿಕೊಳ್ಳಿರಿ ಎಂಬ ಮಾತು ಯೇಸುವಿನ ನಿಯೋಗವನ್ನು ಮುಂದುವರಿಸುವಂಥ ಕ್ರೈಸ್ತ ಸಭೆಯ ಜವಾಬ್ದಾರಿಯನ್ನು ನೆನಪಿಸುತ್ತದೆ. ಎಂಥ ಪ್ರಬಲವಾದ ಸಾಮ್ರಾಜ್ಯಗಳು ಎದ್ದು ನಿಂತರೂ ಸಹ ಯೇಸುವಿನಂತೆ ಧೈರ್ಯದಿಂದ ಎದುರು ನಿಂತು ಅನ್ಯಾಯದ ಪರ ತಲೆಬಾಗದಂತೆ ಪಸ್ಕ ಹಬ್ಬವು ನಮ್ಮನ್ನು ಬಲಪಡಿಸುತ್ತದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಆ ಕಲ್ವಾರಿಯಲ್ಲಿ ಶಿಲುಬೆಯಲ್ಲಿ ಸುರಿಸಿದಂಥ ಆ ರಕ್ತವನ್ನು ನಾವು ಪ್ರತಿ ದಿನವೂ ಪ್ರತಿ ಗಳಿಗೆಯೂ ಅದನ್ನು ನೆನಪು ಮಾಡಿಕೊಳ್ಳುವವರಾಗಿರಬೇಕು. ನಾವು ಮನುಷ್ಯ ಮಾತ್ರದವರು, ನಾವು ಬಲಹೀನರು, ಎಷ್ಟೋ ಸಾರಿ ನಾವು ತಪ್ಪುಗಳನ್ನು ಮಾಡುವವರಾಗಿದ್ದೇವೆ. ಆದರೆ ನಮ್ಮ ಪಾಪಗಳಿಗಾಗಿ ನಾವು ಆ ಕಲ್ವಾರಿಯ ಕ್ರೂಜೆಯನ್ನು ದೃಷ್ಟಿಸುತ್ತಾ ನಾವು ಕಣ್ಣೀರು ಬಿಡುತ್ತಾ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಅದನ್ನು ಬಿಟ್ಟು ಬಿಡುವಾಗ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧ ಮಾಡುವನು. ಹೀಗಾಗುವಂತೆ ದೇವರು ತಾನೇ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ವಾಕ್ಯವನ್ನು ದೇವರು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲೂ ನಮ್ಮ ಸಂಗಡ ಇರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಸ್ವಾಮಿ, ಸಮಯಕ್ಕಾಗಿ ಸ್ತೋತ್ರಕರ್ತನೆ. ನೀನು ಕೊಟ್ಟಂಥ ಈ ವಾಕ್ಯಗಳಿಗಾಗಿ ಸ್ತೋತ್ರಕರ್ತನೆ. ಸ್ವಾಮಿ, ಇದನ್ನು ನಾವು ಹೇಳುವವರು ಕೇಳುವವರು ಮಾತ್ರವಾಗಿರದೆ ಇದರಂತೆ ನಡೀಲಿಕ್ಕಾಗುವಂಥ ಕೃಪೆಯನ್ನು ನೀನು ದಯಪಾಲಿಸಿಕೊಡು. ಹೌದು ಕರ್ತನೆ, ಇದನ್ನು ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬರನ್ನು ನೀನು ಮುಟ್ಟು ಆಶೀರ್ವದಿಸು. ನಮ್ಮೆಲ್ಲರನ್ನು ನಿನ್ನ ಪವಿತ್ರಾತ್ಮನ ಬಲಶಕ್ತಿಯಿಂದ ತುಂಬಿಸು ಕರ್ತನೆ. ನಾವು ನಿನ್ನ ರಾಜ್ಯಕ್ಕೆ ದುಡಿಯುವಂಥವರಾಗಿ, ನಿನ್ನನ್ನೇ ಆಸರೆ ಮಾಡಿಕೊಂಡವರಾಗಿ, ನಿನ್ನ ಜೊತೆಯಲ್ಲಿಯೇ ನಾವು ನಡೀಲಿಕ್ಕಾಗುವಂಥ ಕೃಪೆಯನ್ನು ನೀನು ನಮಗೆ ದಯಪಾಲಿಸಿಕೊಡು. ಪ್ರತಿಯೊಬ್ಬರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸು ಕರ್ತನೆ. ಪ್ರತಿಯೊಬ್ಬರ ಅಗತ್ಯತೆಯನ್ನು ಪೂರೈಸು. ಆರೋಗ್ಯ, ಶಾಂತಿ, ಸಮಾಧಾನವನ್ನು ಕೊಟ್ಟು ಎಲ್ಲರನ್ನು ಬಲಪಡಿಸಿ ನಡೆಸು. ಎಲ್ಲರನ್ನು ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇನೆ. ನಿನ್ನ ಘನವಾದ ನಾಮಕ್ಕೆ ಘನ, ಮಾನ, ಸ್ತುತಿ, ಸ್ತೋತ್ರ ಯಾವಾಗಲೂ ಉಂಟಾಗಲಿ. ಆಮೇನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಇದುವೇ
ಇಲ್ಲದ ಗ್ರಾಮ